2023 ಯುವ ಕಾಂಗ್ರೆಸ್ ರಾಜ್ಯಾದ್ಯಂತ ಚುನಾವಣೆ ನಡೀತು. ಈ ನಮ್ಮ ರಾಜ್ಯಾದ್ಯಂತ ಏನು ಯುವ ಕಾಂಗ್ರೆಸ್ ಚುನಾವಣೆ ನಡೀತೋ ಈ ಚುನಾವಣೆ ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅದರಲ್ಲೂ ಯಥೇಚ್ಛವಾಗಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಈ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಈ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಾನು ನಾಗೇಶ್ ರೆಡ್ಡಿ ಆಗಿರ್ತಕ್ಕಂಥ ನಾನು ಹಾಗೂ ನಮ್ಮ ರಕ್ಷಿತ್ ರೆಡ್ಡಿ ಅವರು ಮತ್ತು ನಮ್ಮ ಮಾರುತಿ ಅಣ್ಣವರು ಎಲ್ಲ ಕೂಡ ಅತ್ಯಂತ ಅಧಿಕ ಮತಗಳಿಂದ ನಾವು ಗೆದ್ದಿರ್ತಕ್ಕಂಥ ಬಹಳ ಖುಷಿ ತಂದಿರ್ತಕ್ಕಂಥ ವಿಚಾರ. ಈ ಯುವ ಕಾಂಗ್ರೆಸ್ ಚುನಾವಣೆ ಅಂದರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಅನ್ನಿಸ್ತಾರೆ, ಇದು ತುಂಬ ಈಸಿ ಅಂತ ಅನ್ಕೋತಾರೆ. ಬಟ್ ಇದು ಬಹಳ ನಾನು ಕಂಟೆಸ್ಟ್ ಮಾಡಿದ ಈ ಚುನಾವಣೆಯಲ್ಲಿ ನನಗೆ ಈ ಕಷ್ಟ ಏನು ಅಂತ ಈ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೊತ್ತಾಯಿತು. ಏನಪ್ಪ ಅಂತಂದರೆ ಈ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಪ್ರತಿ ಮನೆಗೂ ಭೇಟಿ ಕೊಟ್ಟು ಮತಗಳನ್ನ ಹಾಕ್ಸ್ಕೋಬೇಕು ಅಂತಂದರೆ ಎಷ್ಟು ಕಷ್ಟ ಆಗಿರುತ್ತೆ ಅನ್ನೋದು ಆ ಕಷ್ಟ ನಮಗೆ ಗೊತ್ತಿರ್ತಕ್ಕಂಥದ್ದು. 45 ದಿನ ಚುನಾವಣೆ ನಡೀತು. ಈ ಚುನಾವಣೆ ಯಥೇಚ್ಛವಾಗಿ ಎಲ್ಲ ಚುನಾವಣೆಗೂ ಕೂಡ ಒಂದಿನ ಚುನಾವಣೆ ನಡೀತದೆ. ಆದರೆ ಈ ಯುವ ಕಾಂಗ್ರೆಸ್ ಚುನಾವಣೆ ಏನು ನಡೀತು ಅಂತಂದರೆ 45 ದಿನ ಚುನಾವಣೆ ನಡೀತಕ್ಕಂಥದ್ದು. 45 ದಿನ ಏನು ಚುನಾವಣೆ ನಡೀತು, ಪ್ರತಿದಿನ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದರೆ ಪ್ರತಿ ಮನೆಗೂ ಭೇಟಿ ಕೊಟ್ಟು ಸಂಜೆ ನಾವು ರಾತ್ರಿ 11 ಗಂಟೆ 12 ಗಂಟೆ ಆಗೋದು, ಒಂದಿನ 2 ಗಂಟೆ ಕೂಡ ಆಗೋದು. ಮನೆಗೂ ಭೇಟಿ ಕೊಟ್ಟು ನಮ್ಮ ಜೊತೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಕೂಡ ನಮ್ಮ ಯಥೇಚ್ಛವಾಗಿ ನಮ್ಮ ಸ್ನೇಹಿತರು ತುಂಬ ಕಷ್ಟ ಬಿದ್ದು ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಇದರ ಎಲೆಕ್ಷನ್ ಆದರೂ ಕೂಡ 1 ತಿಂಗಳಾಯಿತು, ರಿಸಲ್ಟ್ ಬರಲಿಲ್ಲವಂತ ಎಲ್ಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂತೇ ಅಲ್ಲ, ಎಲ್ಲ ಕ್ಷೇತ್ರಾದ್ಯಂತ ರಾಜ್ಯಾದ್ಯಂತ ಕುತೂಹಲದಿಂದ ಕಾಯ್ತಾಯಿದ್ರು ರಿಸಲ್ಟ್ ಯಾವಾಗ ಬರ್ತದೆ ಅಂತ. ನಾವು ಕೂಡ ಏನಪ್ಪ ಇಷ್ಟು ಕಷ್ಟ ಬಿದ್ವಿ, ಆದರೂ ಕೂಡ 1 ತಿಂಗಳಾಯಿತು ರಿಸಲ್ಟ್ ಬರಲಿಲ್ಲವಲ್ಲ ಅನ್ನೋ ಕುತೂಹಲ ನಮಗೂ ಇತ್ತು. ನನ್ನ ಸ್ನೇಹಿತ ರಕ್ಷಿತ್ ರೆಡ್ಡಿ ಇವರು ಕೂಡ ಬ್ಲಾಕಲ್ಲಿ ಗೆದ್ದಿದ್ದಾರೆ, ಚಿಕ್ಕಬಳ್ಳಾಪುರ ಬ್ಲಾಕ್ಗೆ. ಮತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾರುತಿ ಅವರು ಮಂಚನಹಳ್ಳಿ ಬ್ಲಾಕ್ ಗೆದ್ದಿದ್ದಾರೆ. ಹಾಗೆ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಕುಬೇರ್ ಅವರು ಗೆದ್ದಿದ್ದಾರೆ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥವ್ರು ಇದೆಲ್ಲ ಒಗ್ಗಟ್ಟಿನಲ್ಲಿ ನಮ್ಮ ಪಕ್ಷದಲ್ಲೇ ಚುನಾವಣೆ ನಡೆದಿದ್ದು. ಈ ಚುನಾವಣೆ ಯಾರಿಗೆ ಗೆದ್ದರು ಯಾರು ಸೋತರು ಕೂಡ ನಾವು ಒಮ್ಮತವಾಗಿ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ಕೊತೀವಿ ಅಂತ ಹೇಳ್ತೀವಿ. ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಶಾಸಕರಾಗಿದ್ದಂಥ ಪ್ರದೀಪ್ ಅವ್ರಿಗೆ ಈ ಜಯನ ಅವ್ರಿಗೆ ನಾಳೆ ದಿನ ಹುಟ್ಟುಹಬ್ಬ ಇದೆ, ಅವರಿಗೆ ಇದನ್ನು ಅರ್ಪಣೆ ಮಾಡೋಕ್ಕೆ ನಾವು ಬಯಸ್ತೇವೆ. ಹಾಗೂ ನಮ್ಮ ಜೊತೆ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರಾಗಿಂಥ ಬರಣಿ ವೆಂಕಟೇಶಣ್ಣವರು, ನುಗ್ತಳ್ಳಿ ರಿವೇಣ್ಣವರು, ಅಡಗಲ್ ಶ್ರೀಧರಣ್ಣವರು, ನಮ್ಮ ನಲ್ಪನಹಳ್ಳಿ ಶಂಕರಣ್ಣವರು, ಹಾಗೂ ಅಪಾರ ಸ್ನೇಹಿತರು ಯಲ್ಲವಳ್ಳಿ ರಮೇಶಣ್ಣವ್ರ ಮಗ ಜನಾರ್ದನಣ್ಣವರು, ಎಲ್ಲರೂ ಕೂಡ ಅಪಾರವಾದ ಸ್ನೇಹಿತರು ನಮಗೆ ಪಕ್ಷದ ಪರವಾಗಿ ನಮ್ಮ ಪರವಾಗಿ ಕೆಲಸವನ್ನು ಮಾಡಿ ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಕಾಂಗ್ರೆಸ್ ಪಕ್ಷ ಎಲ್ಲರ ಪಕ್ಷ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಎಂಥ ಕಾರ್ಯಕರ್ತರು ಕೂಡ ನಿಜವಾಗಿ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ದುಡಿದ್ರೆ ಕಾಂಗ್ರೆಸ್ ಪಕ್ಷ ಇವತ್ತಲ್ಲ ನಾಳೆ ನಿಮ್ಮನ್ನು ಗುರುತಿಸಿ ಒಂದು ಸ್ಥಾನದಲ್ಲಿ ಕೂರಿಸ್ತದೆ ಅನ್ನೋದಕ್ಕೆ ಇದು ನೇರ ಉದಾಹರಣೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಕೂಡ ಬಡವ ನನ್ನನ್ನು ಕೂಡ ನನ್ನ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಗುರುತಿಸಿ ಈ ಮಟ್ಟಕ್ಕೆ ನನ್ನ ಅಭ್ಯರ್ಥಿಯಾಗಿ ಮಾಡಿರ್ತಕ್ಕಂಥ ಬಹಳ ಖುಷಿ ತಂದಿದೆ. ನಾನು ಈ ಗೆಲುವನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಅವ್ರಿಗೆ, ನನಗೆ ನನ್ನ ಪಕ್ಷದ ಕಾರ್ಯಕರ್ತರಿಗೆ, ನನಗೆ ದುಡಿದಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಿಗೆ ಎಲ್ಲರೂ ಕೂಡ ಅರ್ಪಣೆ ಮಾಡ್ತೀನಿ. ಎಲ್ರಿಗೂ ಏನು ಈ ನಮ್ಮ ರಾಜ್ಯದ ಯುವ ಕಾಂಗ್ರೆಸ್ ಸಮಿತಿ ರಚನೆ ಆಗಿದೆ. ಮೊದಲನೇದಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳಿಗೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ, ರಾಜ್ಯ ಕಾರ್ಯದರ್ಶಿಗಳಿಗೆ, ಅದೇ ರೀತಿ ಎಲ್ಲ ಕರ್ನಾಟಕ ರಾಜ್ಯದ ಜಿಲ್ಲಾಧ್ಯಕ್ಷರುಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ, ಉಪಾಧ್ಯಕ್ಷರುಗಳಿಗೆ, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಯ್ಕೆಯಾದಂಥ ನಮ್ಮ ಜಿಲ್ಲಾಧ್ಯಕ್ಷರಿಗೆ, ವಿಧಾನಸಭಾ ಕ್ಷೇತ್ರದ ಅಸೆಂಬ್ಲಿ ಅಧ್ಯಕ್ಷರಿಗೆ, ಅದೇ ರೀತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರದ 2 ಬ್ಲಾಕ್ಗಳಿದೆ, ಮಂಡಿಕಲ್ ಬ್ಲಾಕ್ ಒಂದು, ಚಿಕ್ಕಬಳ್ಳಾಪುರ ಬ್ಲಾಕ್ ಒಂದು, ಎಲ್ಲರಿಗೂ ಸಹ ಮೊದಲನೇದಾಗಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವರು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಬೂತ್ ಮಟ್ಟದಿಂದ ಪಕ್ಷವನ್ನು ಕಟ್ಟಿ ಇವರು ಇನ್ನು ಮುಂದೆ ಜಿಲ್ಲಾಧ್ಯಕ್ಷರಾಗಿ ರಾಜ್ಯದಲ್ಲಿ ಪ್ರತಿನಿಧಿಸಬೇಕಂತೇಳಿ ನನ್ನ ಎಲ್ಲ ಸ್ನೇಹಿತರಿಗೂ, ನನ್ನ ರಕ್ಷಿತ್ ಅವ್ರಿಗೂ, ನನ್ನ ಮಾರುತಿ ಅವ್ರಿಗೂ, ನನ್ನ ನಾಗೇಶ್ ಅವ್ರಿಗೂ ಇನ್ನೂ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಬೇಕಂತ ಹೇಳ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಏನು ನಮ್ಮ ರಾಜ್ಯದಲ್ಲಿ ರಾಜೀವ್ ಗಾಂಧಿಯವರು ಯೂತ್ ಕಾಂಗ್ರೆಸ್ ಎಲೆಕ್ಷನ್ನು ಆಂತರಿಕ ಇದು ಚುನಾವಣೆ,
ಏನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಂದು ಆಂತರಿಕ ಚುನಾವಣೆ ಆಗಿದ್ರೆ ಇದು ನಮ್ಮ ಪಕ್ಷದಲ್ಲೇ ಪಕ್ಷ ಬಲಿಪಡಿಸಲು ಏನು ಬೇರೆ ದೊಡ್ಡವರ ಮೊದಲು ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ದೊಡ್ಡದವ್ರ ಕೈಯಲ್ಲಿ ಕೂತ್ಕೊಂಡು ಅಲ್ಲಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು ನೇಮಕ ಆಗ್ತಾಯಿದ್ರು. ಇದು ಏನು ಪಕ್ಷದಲ್ಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಂತರಿಕ ಚುನಾವಣೆ ಇಟ್ಟಾಗ ಯಾರು ಕಷ್ಟಪಡ್ತಾರೆ ಅವ್ರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ, ಕಷ್ಟಪಟ್ಟವ್ರಿಗೆ ಇದು ಒಂದು ಪ್ರತಿಫಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇದೊಂದು ಸೆಲ್ಲು, ಯೂತ್ ಕಾಂಗ್ರೆಸ್ ಅನ್ನೋ ಸೆಲ್ಲು ಬರೀ ಹುಡುಗರು ಬರೀ ಬ್ಯಾನರು ಮತ್ತು ಬಂಟಿಂಗ್ಸು ಕಟ್ಟೋದು ಬಿಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ಯುವಕರು ಮುಂದೆ ಬರಬೇಕಂತ ಹೇಳ್ತಾ, ಎಲ್ಲರಿಗೂ ನಮ್ಮ ನೆಚ್ಚಿನ ಶಾಸಕರು ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸಿ ಜೈ ಹಿಂದ್, ಜೈ ಯೂತ್ ಕಾಂಗ್ರೆಸ್.